ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ಮಗು, ನೀನು ನನ್ನ ಹತ್ತಿರ ಏನೋ ಕೇಳಿದ್ದೆ ತಾನೆ? ಅದಕ್ಕೆ ಉತ್ತರ ನೀಡಲು ಬಂದಿರುವೆ ಕಂದ. ಯಾರ ಹತ್ತಿರ ಹೇಳಿಕೊಳ್ಳದ ಮಾತುಗಳು, ನೋವುಗಳು, ನಿನ್ನ ಮೌನದ ಪ್ರಾರ್ಥನೆ ನನ್ನ ಬಳಿ ತಲುಪಿದ್ದವು ಕಂದ. ನೀನು ಶಬ್ದಗಳಲ್ಲಿ ಕೇಳಿರಬಹುದು, ಇಲ್ಲವೇ ನಿನ್ನ ಮನದಲ್ಲಿ ಯೋಚಿಸಿರಬಹುದು. ನಿನ್ನ ಪ್ರತಿ ಮಾತು ನನಗೆ ಕೇಳಿಸಿವೆ ಕಂದ. ನೀನು ಪದೇ ಪದೇ ಇದನ್ನೇ ಯೋಚಿಸುತ್ತಿರುವೆ ಅಲ್ಲವೇ? ನಿನ್ನ ಜೀವನದಲ್ಲೇ ಒಂದೇ ಬಾರಿ ಈ ರೀತಿಯ ಪರಿಸ್ಥಿತಿಗಳು ಏಕೆ ಬಂದು ಎದುರಾಗಿವೆ ಎಂದು. ಪ್ರತಿ ವಿಚಾರದಲ್ಲೂ, ಪ್ರತಿ ಪರೀಕ್ಷೆಯನ್ನು ನಾನೇ ಪ್ರತಿ ಕ್ಷಣವೂ ಏಕೆ ಕೊಡಬೇಕು ಎಂದು. ಪ್ರತಿ ವಿಚಾರದಲ್ಲೂ, ಪ್ರತಿ ತಿರುವಿನಲ್ಲೂ ನನಗೆ ಏಕೆ ಇಷ್ಟು ಪರೀಕ್ಷೆಗಳನ್ನು ನೀಡಬೇಕಾಗುತ್ತದೆ? ಅಂಥ ಸಂದರ್ಭ ನನಗೇ ಏಕೆ ಎದುರಾಗುತ್ತದೆ ಎಂದು. ಹಾಗೆ ನನ್ನ ದಾರಿಯೇ ಏಕೆ ಕೆಲವು ಬಾರಿ ಅನೇಕ ರೀತಿಯ ಸಮಸ್ಯೆಗಳಿಂದ ತುಂಬಿರುತ್ತದೆ? ಸ್ವಚ್ಛವಾಗಿರದೆ ಸಮಸ್ಯೆಗಳೇ ತುಂಬಿರುತ್ತವೆ ನನ್ನ ದಾರಿಯಲ್ಲಿ ಎಂದು. ಆಗ ನಿನಗೆ ಅನ್ನಿಸುತ್ತದೆ, ನಾನು ಪಡುತ್ತಿರುವ ಪ್ರಯತ್ನ ತಪ್ಪಾಗಿದೆಯಾ ಅಥವಾ ಕಡಿಮೆಯಾಗಿದೆಯಾ? ಇಲ್ಲವೇ ಬಹುಶಃ ನನ್ನ ಹಣೆ ಬರಹವೇ ಇಷ್ಟ, ನನ್ನ ಭಾಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ದೋಷ ಇದೆಯಾ? ಇಲ್ಲವೇ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದವರು ಯಾರೂ ಇಲ್ಲವೆಂದು. ಮಗು, ಈ ರೀತಿಯ ಪ್ರಶ್ನೆಯನ್ನು ನಿನಗೆ ನೀನು ಹಲವು ಬಾರಿ ಕೇಳಿಕೊಳ್ಳುತ್ತಿದ್ದೀಯ ಕಂದ. ನಿನ್ನ ಪ್ರತಿ ಪ್ರಶ್ನೆಯ ಉತ್ತರ ನಿನ್ನ ಬಳಿಯೇ ಇದೆ ಕಂದ. ಆ ಉತ್ತರ ನಿನ್ನ ಜೀವನದ ಅನುಭವಗಳಲ್ಲೇ ಅಡಗಿದೆ. ಈಗ ನೀನು ಏನನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಿರುವೆ ಎಂದರೆ, ನಿನ್ನ ಪ್ರಾರ್ಥನೆಗಳು ಕೇಳಲ್ಪಡುತ್ತಿವೆಯಾ ಅಥವಾ ಇಲ್ಲವೋ ಎಂದು ನಿನಗೆ ಅನ್ನಿಸುತ್ತಿದೆ. ನೀನು ನನ್ನನ್ನು ಕೂಗುತ್ತೀಯ, ಆದರೂ ನನ್ನಿಂದ ಯಾವುದೇ ಉತ್ತರ ಸಿಗುತ್ತಿಲ್ಲವೆಂದು ನಿನಗೆ ಅನ್ನಿಸುತ್ತಿದೆ ಎಂದರೆ, ಇದು ನೀನು ನೋಡುತ್ತಿರುವ ದೃಷ್ಟಿಯಲ್ಲಿ ದೋಷವಿದೆ ಎಂದು ತೋರಿಸುತ್ತದೆ ಕಂದ. ಸತ್ಯ ಇದು ಅಲ್ಲವೇ ಅಲ್ಲ. ನಿನ್ನ ಪ್ರತಿ ಕೂಗು ನಾನು ಕೇಳಿಸಿಕೊಳ್ಳುತ್ತಿರುವೆ. ನಿನ್ನ ಪ್ರತಿ ಕಣ್ಣೀರು ನೋಡಲಾಗುತ್ತಿದೆ. ನಿನ್ನ ಪ್ರತಿ ವಿಚಾರಗಳನ್ನು ನಾನು ಕೇಳಲ್ಪಡುತ್ತಿದ್ದೇನೆ. ಆದರೆ ಪ್ರತಿ ಪ್ರಶ್ನೆಗೂ ವೇಗವಾಗಿ ಉತ್ತರ ನೀಡಲಾಗುವುದಿಲ್ಲ, ಏಕೆಂದರೆ ನಿನ್ನ ಕರ್ಮವೂ ಕೂಡ ಕೆಲವು ಬಾರಿ ಅಡ್ಡ ಬರುತ್ತದೆ. ಪ್ರತಿ ಪ್ರಶ್ನೆಯ ಉತ್ತರ ನೀನು ಬಯಸಿದ ಕ್ಷಣವೇ ಸಿಕ್ಕರೆ ನೀನು ಇಲ್ಲಿ ಏನನ್ನೂ ಕಲಿಯುವುದಿಲ್ಲ. ಆತ್ಮವಿಶ್ವಾಸ, ಧೈರ್ಯ, ಸಹನೆ, ತಾಳ್ಮೆ, ಪರೀಕ್ಷೆ, ಪ್ರತೀಕ್ಷೆ, ವಿಶ್ವಾಸ ಇವೆಲ್ಲದರ ಅರ್ಥ ನಿನಗೆ ತಿಳಿಯುವುದಿಲ್ಲ ಕಂದ. ನೀನು ಕೇಳಿದ್ದೇ ನಿನಗೆ ಏಕೆ ಸಿಗುವುದಿಲ್ಲ? ಈ ಪ್ರಶ್ನೆ ಕೂಡ ಕೇಳುತ್ತಿರುವೆ. ಅದರ ಬದಲಾಗಿ ನನಗೆ ಬೇರೆ ಏನೋ ಸಿಗುತ್ತದೆ. ಇದು ನಿನ್ನ ಮನದಾಳದ ಪ್ರಶ್ನೆಯಾಗಿದೆ, ನೋವಾಗಿದೆ. ನಿನ್ನ ಕೆಲವು ಇಚ್ಛೆಗಳು ಇಂದಿಗೂ ಕೂಡ ಏಕೆ ಪೂರ್ಣಗೊಂಡಿಲ್ಲವೆಂದು ಇದನ್ನೂ ಕೂಡ ಕೇಳುತ್ತಿದ್ದೀಯಾ? ಇದರ ಉತ್ತರವೂ ಕೂಡ ನಿನ್ನೆದುರಿಗೆ ಇದೆ, ಆದರೆ ನೀನು ಅದನ್ನು ಸ್ವೀಕರಿಸುತ್ತಿಲ್ಲ, ಒಪ್ಪಿಕೊಳ್ಳುತ್ತಿಲ್ಲ ಅಷ್ಟೇ. ಪ್ರತಿ ನಿನ್ನ ಇಚ್ಛೆಗಳು ಕೂಡ ಸರಿ ಇರುವುದಿಲ್ಲ ಕಂದ. ನಿನ್ನ ಪ್ರತಿ ಆಸೆಗಳು ಕೂಡ ನಿನ್ನನ್ನು ಸರಿಯಾದ ದಾರಿಯಲ್ಲಿ ಕರೆದೊಯ್ಯುವುದಿಲ್ಲ ಕಂದ. ನೀನು ಬಯಸಿದ್ದು ನೀನು ಕೇಳಿದ ತಕ್ಷಣ ಸಿಕ್ಕರೆ ಹಿಂದು ಮುಂದು ಯೋಚಿಸದೆ ಆ ದಾರಿಯಲ್ಲಿ ಆತುರದಿಂದ ಸಾಗುತ್ತೀಯ. ಆದರೆ ಅದೇ ದಾರಿ ನಿನಗೆ ಅಂತ್ಯದಲ್ಲಿ ತುಂಬ ನೋವು ಕೊಡುತ್ತದೆ, ನಿರಾಸೆಗಳನ್ನು ನೀಡುತ್ತದೆ ಎಂದು ನಿನಗೆ ತಿಳಿದಿರುವುದಿಲ್ಲ. ಹಾಗಾಗಿ ನಿನಗೆ ಏನೂ ಸಿಗುವುದಿಲ್ಲವೋ ಅದು ಕೂಡ ನಿನ್ನ ರಕ್ಷಣೆಯೇ ಆಗಿರುತ್ತದೆ ಕಂದ. ಇದು ನನ್ನ ಯೋಜನೆಯ ಭಾಗವಾಗಿದೆ. ಅದನ್ನು ನೀನು ನೋಡಲಾಗುವುದಿಲ್ಲ, ಏಕೆಂದರೆ ಆ ಸಮಯ ನಿನ್ನ ಧ್ಯಾನ ಕೇವಲ ಆ ವಸ್ತು, ಆ ವಿಚಾರ, ಆ ವ್ಯಕ್ತಿಯ ಮೇಲೆ ಮಾತ್ರ ಇರುತ್ತದೆ. ಅದು ನಿನಗೆ ಬೇಕಾಗಿರುತ್ತದೆ ಆ ಕ್ಷಣ. ಅದರ ಕಡೆ ಅಷ್ಟೇ ನಿನ್ನ ಗಮನವಿರುತ್ತದೆ ಆತುರದಲ್ಲಿ. ಆದರೆ ನಾನು ನಿನ್ನ ಮುಂದಿನ ಜೀವನ, ಭವಿಷ್ಯದ ಸುರಕ್ಷತೆ ಬಗ್ಗೆ ಯೋಚಿಸಿ ಅದನ್ನು ತಡೆದಿರುತ್ತೇನೆ ಅಷ್ಟೇ. ಹಾಗೆ ಕೆಲವು ಬಾರಿ ನೀನು ನಿನ್ನ ಜೀವನವನ್ನು, ನಿನ್ನನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಳ್ಳುತ್ತೀಯ. ಇದರಿಂದ ನಿನಗೆ ಅನ್ನಿಸುತ್ತದೆ, ನಾನು ಬಹಳ ಸಂಘರ್ಷ ಮಾಡುತ್ತಿದ್ದೇನೆ, ನನ್ನ ದಾರಿ ತುಂಬ ಕಠಿಣವಾಗಿದೆ ಎಂದು. ಆದರೆ ನೀನು ಎಂದಿಗಾದರೂ ಯೋಚಿಸಲು ಪ್ರಯತ್ನಿಸುವುದೇ ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ದಾರಿ ಭಿನ್ನವಾಗಿರುತ್ತದೆ, ವಿಶೇಷವಾಗಿರುತ್ತದೆ ಎಂದು. ಮಗು, ನಿನಗಾಗಿ ಸರಿಯಾದದ್ದು ಇನ್ನೊಬ್ಬರಿಗೆ ಸರಿಯಾಗಿರುವುದಿಲ್ಲ ಕಂದ. ಇದೇ ಅನುಭವ ಜೀವನ ನೀಡುತ್ತದೆ ಕಂದ. ನಿನಗೆ ಕಲಿಸುತ್ತದೆ, ಹಾಗೆ ನಿನ್ನನ್ನು ತಯಾರಿ ಮಾಡುತ್ತದೆ, ನಿನ್ನನ್ನು ಆ ದಿಕ್ಕಿಗೆ ಕರೆದೊಯ್ಯುತ್ತದೆ, ನೀನು ಸೇರಬೇಕಾದ ಜಾಗಕ್ಕೆ, ಸೇರಬೇಕಾದ ವಿಶೇಷತೆಯ ದಡಕ್ಕೆ. ಆದರೆ ನೀನು ನಿನ್ನನ್ನು ಪ್ರಶ್ನೆ ಮಾಡಿಕೊಳ್ಳುತ್ತೀಯ, ನನ್ನಲ್ಲಿ ದುರ್ಬಲತೆಯ ಭಯ, ಆತಂಕ ಏಕೆ ಎಂದು. ಸಣ್ಣ ಸಣ್ಣ ಮಾತುಗಳು ಕೂಡ ನನ್ನನ್ನು ಪ್ರಭಾವಿತಗೊಳಿಸುತ್ತಿವೆ ಎಂದು. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ದುರ್ಬಲನಾಗಿ ಮುರಿದು ಬಿಡುತ್ತೀಯ. ಇದು ನಿನ್ನ ದುರ್ಬಲತೆಯಲ್ಲ,
ಇದು ನಿನ್ನ ಸಂವೇದನಶೀಲತೆಯಾಗಿದೆ ಕಂದ. ಇದನ್ನು ನೀನು ಕೇವಲ ಸರಿಯಾದ ದಿಕ್ಕಿಗೆ ಒಯ್ಯಬೇಕು ಕಂದ. ಇದೇ ಸಂವೇದನಶೀಲತೆ ನಿನ್ನ ಶಕ್ತಿಯಾಗಿದೆ. ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುತ್ತದೆ. ಅವರನ್ನು ಬದಲಾಯಿಸೋದರ ಜೊತೆಗೆ ನಿನ್ನನ್ನು ಕೂಡ ಗಟ್ಟಿಯಾಗಿಸುತ್ತದೆ ಕಂದ. ಮಗು, ಇದು ನಿನಗೆ ಶಕ್ತಿ ನೀಡುತ್ತದೆ. ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಹಾಗೂ ನಿನ್ನನ್ನು ನೀನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ. ಮಗು, ನಿನ್ನ ಮನಸ್ಸು ನಿಧಾನವಾಗಿ ಸ್ಥಿರವಾಗುತ್ತದೆ. ನೀನು ಬಿದ್ದಾಗ, ಸೋತಾಗ ನಾನು ಎಲ್ಲಿರುತ್ತೇನೆ ಎಂದು ನೀನು ಯೋಚಿಸುತ್ತೀಯ ಅಲ್ಲವೇ? ನನಗೆ ಮೋಸ ಆಗುವವರೆಗೂ ಬಾಬಾ ಎಲ್ಲಿದ್ದರು? ನಾನು ಅವರನ್ನು ತುಂಬ ನಂಬಿದ್ದೆ ಎಂದು ನಿನಗೆ ನೀನೇ ಪ್ರಶ್ನೆ ಮಾಡಿಕೊಳ್ಳುತ್ತೀಯ ಮತ್ತೊಮ್ಮೆ. ಹಾಗಾದರೆ ಬಾಬಾ ಎಂದಿಗೂ ನನ್ನ ಬಳಿ ಇರಲೇ ಇಲ್ಲವೇ? ನನ್ನ ಪ್ರಾರ್ಥನೆಯನ್ನು ಎಂದಿಗೂ ಅವರು ಕೇಳಿಸಿಕೊಳ್ಳಲೇ ಇಲ್ಲವೇ ಎಂದು. ಆದರೆ ಸತ್ಯವೇನೆಂದರೆ ಅದೇ ಸರಿಯಾದ ಸಮಯವಾಗಿರುತ್ತದೆ. ನಾನು ನಿನ್ನನ್ನು ಅತ್ಯಂತ ಸನಿಹದಿಂದ ನೋಡುತ್ತೇನೆ, ಸನಿಹವೇ ಇರುತ್ತೇನೆ. ಆ ಸಮಯ ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕಾಡುವ ಸಮಯವಾಗಿರುತ್ತದೆ. ಅಂತಹ ಸಮಯದಲ್ಲಿ ನಾನು ಅತ್ಯಂತ ಸನಿಹವಿದ್ದು ನಿನ್ನನ್ನು ಮಾರ್ಗದರ್ಶನ ಮಾಡುತ್ತೇನೆ, ರಕ್ಷಣೆ ಮಾಡುತ್ತೇನೆ. ನಿನ್ನೊಳಗಿನಿಂದಲೇ ನಿನಗೆ ಒಂದು ಭರವಸೆ ನೀಡುತ್ತಿರುತ್ತೇನೆ ಕಂದ. ನೀನು ದುರ್ಬಲನಾದಾಗ ನಿನ್ನೊಳಗೆ ಒಂದು ಧ್ವನಿ ಭರವಸೆಯಾಗಿ ಎದ್ದೇಳು ಎಂದು ವಿಶ್ವಾಸ ಮೂಡಿಸುತ್ತದೆ. ಅದು ನಾನಾಗಿರುವೆ. ಇನ್ನೇನು ಉಳಿದಿಲ್ಲ ನನ್ನ ಜೀವನದಲ್ಲಿ ಅಂದುಕೊಂಡಾಗ ಒಂದು ಸಣ್ಣ ಆಸೆ ನಿನ್ನಲ್ಲಿ ಉಳಿದಿರುತ್ತದೆ. ಎಲ್ಲ ಸರಿಯಾಗುತ್ತದೆ ಎನ್ನುವ ಆಸೆ. ಅದೇ ನಿನಗೆ ದಾರಿ ತೋರಿಸುತ್ತದೆ ಎಂದರೆ ಆ ದಾರಿ ನಾನಾಗಿದ್ದೇನೆ ಕಂದ. ಅದೂ ಕೂಡ ನನ್ನ ಸಂಕೇತವಾಗಿದೆ ನಿನ್ನ ಜೊತೆಗಿರುವುದಕ್ಕೆ. ಪ್ರತಿ ವಿಚಾರವನ್ನು ವೇಗದಲ್ಲಿ ಅರ್ಥ ಮಾಡಿಕೊಳ್ಳಲು ಬಯಸುತ್ತಿರುವೆ, ಉತ್ತರ ಬಯಸುತ್ತಿರುವೆ. ನೆನಪಿಡು, ಆದರೆ ಜೀವನ ಹೀಗೆ ನಡೆಯುವುದಿಲ್ಲ. ಏಕೆಂದರೆ ನಿನ್ನ ಜೀವನದ ಈಗಿನ ವರ್ತಮಾನ ಜೀವನದ ಜೊತೆ ನಿನ್ನ ಹಿಂದಿನ ಪ್ರಾರಬ್ಧ ಕರ್ಮಗಳು ಕೂಡ ಸಾಗುತ್ತಿರುತ್ತವೆ. ಹಾಗಾಗಿಯೇ ಈ ಏರಿಳಿತ ಕಂದ. ಆದರೆ ನೆನಪಿಡು, ನಾನು ನಿನ್ನ ಜೊತೆಗಿರುವವರೆಗೂ ಈ ಏರಿಳಿತವನ್ನು ನೀನು ಸಮಾನವಾಗಿ ದಾಟುತ್ತಾ ನಿನ್ನ ಜೀವನದ ಗುರಿ ತಲುಪುವಲ್ಲಿ ನಿನಗೆ ಸಹಾಯ ಸಿಗುತ್ತದೆ. ಇದು ನಿನ್ನ ಸಾಯಿಯ ವಚನವಾಗಿದೆ. ಹೀಗೆ ನಡೆಯುವುದಿಲ್ಲ. ಏಕೆಂದರೆ ಜೀವನ ಒಂದು ಯಾತ್ರೆಯಾಗಿದೆ. ಪ್ರತಿ ತಿರುವಿನಲ್ಲೂ ನಿನಗೆ ಹೊಸದನ್ನು ಕಲಿಸುತ್ತದೆ, ಕಲಿಯಲು ಅವಕಾಶ ನೀಡುತ್ತದೆ. ಕೆಲವು ಮಾತುಗಳು ಅನುಭವದಿಂದ ಉತ್ತರ ಪಡೆದುಕೊಳ್ಳುತ್ತವೆ, ಕೆಲವು ಸತ್ಯ ಸ್ಪಷ್ಟತೆ ನೀಡುತ್ತದೆ. ನೀನು ಇದರೊಂದಿಗೆ ಮುಂದೆ ಸಾಗುತ್ತಿರುತ್ತೀಯ. ಆಗ ಒಮ್ಮೆ ಹಿಂದಿರುಗಿ ನೋಡಿದಾಗ ನಿನಗೆ ಅನುಭವವಾಗುತ್ತದೆ. ಹಾಗಾಗಿ ಕಂದ, ನೀನು ಕೆಲವು ಬಾರಿ ನಿನ್ನ ಪ್ರಶ್ನೆಗಳಿಂದ ಒತ್ತಡಕ್ಕೆ ಜಾರಬೇಡ ಕಂದ. ಅದನ್ನು ನಿನ್ನ ಮಾರ್ಗದ ಭಾಗ ಎಂದು ತಿಳಿದುಕೋ ಕಂದ. ನಿನ್ನ ಪ್ರಶ್ನೆಗಳೇ ನಿನ್ನ ಹೊಸ ಜೀವನಕ್ಕೆ ಒಂದು ಹೊಸ ಅನ್ವೇಷಣೆಯ ಕಡೆ ಒಯ್ಯುತ್ತಿರುತ್ತವೆ. ಇದೇ ಅನ್ವೇಷಣೆ ನಿನ್ನ ಸತ್ಯದ ಹತ್ತಿರ ತರುತ್ತದೆ ಕಂದ. ಹಾಗಾಗಿ ನಿನ್ನ ಮನಸ್ಸನ್ನು ಶಾಂತವಾಗಿಡು ಕಂದ. ನಿನ್ನ ಪ್ರಯತ್ನಗಳನ್ನು ಜಾರಿಯಲ್ಲಿಡು ಕಂದ. ನಿನ್ನ ವಿಶ್ವಾಸ, ನಂಬಿಕೆಯನ್ನು ಎಂದಿಗೂ ಬಿಡಬೇಡ. ಹೀಗೆ ಮಾಡುತ್ತಾ ಸಾಗಿದಾಗ ನಿನ್ನ ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಯಾವುದೇ ಒತ್ತಡವಿಲ್ಲದೆ ಆ ದಿನ ನಿನಗೆ ಅನುಭವವಾಗುತ್ತದೆ. ನೀನು ಹೊರಗೆಲ್ಲೋ ಹುಡುಕುತ್ತಿರುವ ಉತ್ತರ, ನೆಮ್ಮದಿ, ಶಾಂತಿ ಯಾವಾಗಲೋ ನಿನ್ನೊಳಗೇ ಇದ್ದವು ಎಂದು. ಕಂದ, ನೀನು ಕೇಳಿದ್ದು ಆಯಿತು. ನಾನು ನಿನಗೆ ಏನು ತಿಳಿಸಬೇಕಾಗಿತ್ತೋ ಅದನ್ನು ತಿಳಿಸಿಯೂ ಆಯಿತು. ಅದನ್ನು ತಿಳಿದೂ ನೀನು ಆಯಿತು. ಈಗ ಅದನ್ನು ಅರ್ಥ ಮಾಡಿಕೊ. ನಿನಗೆ ನಿನ್ನದೇ ಜೀವನ ನೀಡಿದ ಅನುಭವಗಳ ಉತ್ತರವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಆಗ ನಿನಗೆ ನಿಧಾನವಾಗಿ ಪ್ರತಿ ವಿಚಾರಗಳ ಉತ್ತರ ಸ್ಪಷ್ಟವಾಗಿ ಸಿಗುತ್ತದೆ. ಮಗು, ನೋಡು, ಯಾವ ವಿಚಾರ, ಯಾವ ವ್ಯಕ್ತಿ, ಯಾವ ವಸ್ತು ಇವೆಲ್ಲವೂ ನಿನ್ನನ್ನು ಒತ್ತಡದಲ್ಲಿಟ್ಟಿದ್ದವು, ಅವೆಲ್ಲವೂ ನಿನಗೆ ದಾರಿ ತೋರಿಸುತ್ತಿದ್ದವು ಎಂದು. ನಿನ್ನ ಮನಸ್ಸು ಪ್ರತಿ ಸಣ್ಣ ಮಾತುಗಳಿಂದ ವಿಚಲಿತಗೊಳ್ಳುತ್ತಿತ್ತೋ ಅದೇ ಈಗ ಸ್ಥಿರವಾಗುತ್ತಿದೆ ಎಂದು ಮಗು ನಿನಗೆ ಅನುಭವವಾಗುತ್ತದೆ. ನೀನು ನಿನ್ನ ಪ್ರತಿ ಪರಿಸ್ಥಿತಿಯನ್ನೂ ಕೂಡ ಭಿನ್ನವಾಗಿ ನೋಡಲು ಶುರು ಮಾಡುತ್ತೀಯ. ಮೊದಲು ನಿನಗೆ ಸಮಸ್ಯೆ ಎಂದೆನಿಸುತ್ತಿದ್ದ ವಿಚಾರಗಳು ಈಗ ನಿನಗೆ ಒಂದು ಪಾಠ ಕಲಿಸುತ್ತಿವೆ ಎಂದು ಅನುಭವವಾಗುತ್ತದೆ. ಹೊರಗಿನ ಜಗತ್ತು ನೋಡಿ ಬೈಯುವುದಿಲ್ಲ. ಹೊರಗಿನ ಜಗತ್ತನ್ನು ನೋಡಿ ನೀನು ಬದಲಾಗುವುದಿಲ್ಲ. ನಿನ್ನನ್ನು ಮೊದಲು ನೀನು ನೋಡಿ ಪ್ರೀತಿಸಿ ಗೌರವಿಸಿ ನಂತರ ಬದಲಾಗಬೇಕು ಎಂದು ನಿನಗೆ ವಾಸ್ತವ ಸತ್ಯ ತಿಳಿಯುತ್ತದೆ. ಈ ಜಗತ್ತನ್ನು ಬದಲಾಯಿಸುವ ಅಗತ್ಯವಿರಲಿಲ್ಲ. ಅದನ್ನು ನೋಡುವ ನನ್ನ ದೃಷ್ಟಿಕೋನ ಬದಲಾಯಿಸಬೇಕಿತ್ತು ಎಂದು ಒಂದು ವಾಸ್ತವ ಸತ್ಯ ನಿಜ ತಿಳಿಯುತ್ತದೆ ಕಂದ. ನಿನ್ನ ದೃಷ್ಟಿ ಬದಲಾದಂತೆ ನಿನ್ನ ಜೀವನ ಕೂಡ ಬದಲಾಗುತ್ತದೆ. ಒತ್ತಡ, ಚಿಂತೆ, ನೋವು ಕೊಡುತ್ತಿದ್ದ ವಿಚಾರಗಳು ಈಗ ನಿನಗೆ ನೋವು ಕೊಡುವುದಿಲ್ಲ. ಏಕೆಂದರೆ ಈಗ ನಿನ್ನೊಳಗೆ ಅವುಗಳನ್ನು ಸಂಭಾಳಿಸುವ, ಎದುರಿಸುವ ಶಕ್ತಿ, ಕ್ಷಮತೆ ಬಂದಿರುತ್ತದೆ. ನಿಧಾನವಾಗಿ ನಿನಗೆ ಅರ್ಥವಾಗುತ್ತದೆ. ನನ್ನ ಪ್ರಾರಬ್ಧ ಕರ್ಮಗಳ ಫಲ ಇವಾಗಿವೆ. ಇವುಗಳನ್ನು ನಾನು ಸಂಭಾಳಿಸಬೇಕು, ಕಳೆದುಕೊಳ್ಳಬೇಕು. ಅದಕ್ಕೆ ಕರ್ಮದ ಒಂದು ಹೊಸ ಯೋಜನೆಯನ್ನು ಹೊಂದಬೇಕು
ಮಾಡಬೇಕು ಎಂದು. ನಿನ್ನ ಜೀವನದಲ್ಲಿ ಯಾವಾಗಲೂ ಕೂಡ ಯಾವುದೇ ವಿಚಾರ ಕೂಡ ವ್ಯರ್ಥವಾಗಿ ಬರುವುದಿಲ್ಲ. ನೀನು ಮಾಡಿದ ಪ್ರತಿಯೊಂದು ವಿಚಾರವೂ ಕೂಡ ವ್ಯರ್ಥವಾಗುವುದಿಲ್ಲ ಕಂದ. ಪ್ರತಿ ಕಷ್ಟ, ದುಃಖ, ಕಠಿಣತೆ, ನಿಂದನೆ, ನಿರಾಶೆ, ನೋವು, ಪ್ರತೀಕ್ಷೆ ಎಲ್ಲದರ ಹಿಂದೆ ಒಂದು ಉದ್ದೇಶವಿತ್ತು ಎಂದು ನಿನಗೆ ತಿಳಿಯುತ್ತದೆ. ಇದೆಲ್ಲವೂ ನಿನ್ನ ಮೇಲೆ ದಯೆ, ಕರುಣೆ, ಪ್ರೇಮ ತೋರಿಸಿ ನಿನ್ನ ಆತ್ಮವಿಶ್ವಾಸದಿಂದ ನಿನ್ನನ್ನು ನೀನು ಸಂಭಾಳಿಸಲು ಕಲಿಸುತ್ತಿವೆ ಎಂದು ನಿನಗೆ ಅರ್ಥವಾಗುತ್ತದೆ ಕಂದ. ಕರ್ಮ ಎಂದಿಗೂ ಶಿಕ್ಷೆಯಲ್ಲ, ಅದೊಂದು ಕೇವಲ ಶಿಕ್ಷಣ. ನಿನ್ನನ್ನು ಬದಲಿಸಿ ನಿನಗೆ ವಿಶೇಷವಾದದ್ದನ್ನು ನೀಡಲು ಬಯಸುತ್ತದೆ. ಹಾಗಾಗಿ ನೀನು ನಿನ್ನನ್ನು ಸಂಭಾಳಿಸುವ ಅಗತ್ಯವಿತ್ತು. ಹಾಗಾಗಿ ಇವೆಲ್ಲ ಪರಿಸ್ಥಿತಿಗಳು ನಿನ್ನನ್ನು ಒಂದು ಸ್ಥಾನ, ಮಾನ, ಗೌರವಕ್ಕೆ ನಿಲ್ಲಿಸಿವೆ, ಖಂಡಿತ ನಿಲ್ಲಿಸುತ್ತವೆ ಕಂದ. ಇದೇ ಸ್ಥಿರವಾದ ಜಗತ್ತು. ಇಲ್ಲಿ ನೀನು ಬಂದು ತಲುಪುತ್ತೀಯ, ಏಕೆಂದರೆ ನೀನು ನನ್ನ ಮಾರ್ಗದರ್ಶನದಲ್ಲಿ ಸುರಕ್ಷಿತವಾಗಿರುವೆ ಕಂದ. ಮಗು, ನಿನ್ನನ್ನು ಒಂದು ಗೌರವ ಸ್ಥಾನದತ್ತ ನಾನು ತಲುಪಿಸುತ್ತಿದ್ದೇನೆ ಕಂದ. ನೀನು ಸುರಕ್ಷಿತ ಪ್ರಯಾಣವನ್ನು ಮಾಡುತ್ತಿದ್ದೀಯ, ನಂಬಿಕೆ ಇಡು. ನೀನು ಯಾರು, ಈಗ ಹೇಗೆ ಇರುತ್ತೀಯ, ಇವೆಲ್ಲವೂ ನಿನಗೆ ನಿನ್ನ ಜೀವನ ಅನುಭವದ ಮೂಲಕ ಪಾಠ ಕಲಿಸಿದೆ. ಇದರ ಪರಿಣಾಮವೇ ನೀನು ನಿನ್ನನ್ನು ತಿದ್ದುಕೊಂಡು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಜೊತೆ ತೆಗೆದುಕೊಳ್ಳುತ್ತಾ ಒಂದು ಜೀವನದಲ್ಲಿ ಈ ಜೀವನದ ಸುಂದರ ಪ್ರಯಾಣಕ್ಕೆ ನಿನ್ನ ಜೀವನ, ನಿನ್ನ ಬದುಕು ನೀನು ಸಾಕ್ಷಿಯಾಗುತ್ತೀಯ ಕಂದ. ಇದು ನಿನ್ನ ಗುರುವಿನ ವಚನವಾಗಿದೆ. ನನ್ನ ಮಾತುಗಳಲ್ಲಿ ಭರವಸೆ ಇಡು. ಈ ಸತ್ಯವನ್ನು ಸ್ವೀಕರಿಸಿದಾಗ ನಿನ್ನ ಮನದಲ್ಲಿ ಯಾವುದೇ ದೂರುಗಳಿರುವುದಿಲ್ಲ. ಆಗ ನೀನು ಹೀಗೆ ಕೇಳುವುದೂ ಇಲ್ಲ, ನನ್ನ ಜೊತೆ ಏಕೆ ಹೀಗೆ ಆಯಿತು ಎಂದು. ಅದರ ಬದಲಿಗೆ ಹೀಗೆ ಯೋಚಿಸುತ್ತೀಯ, ಇವೆಲ್ಲವೂ ನನಗೆ ಕಲಿಸಲು ಕೊಡಿಸಲು ಬಂದಿವೆ ಏನನ್ನು, ಹಾಗೆ ನನ್ನನ್ನು ಋಣಮುಕ್ತನನ್ನಾಗಿಸಲು ಬಂದಿವೆ, ಹಾಗೆ ನನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಲು ನನಗೆ ಸಹಾಯ ಮಾಡಲು ಬಂದಿವೆ ಎಂದು ನೀನು ವಿನಮ್ರವಾಗಿ ಯೋಚಿಸುತ್ತೀಯ. ಈ ವಿನಮ್ರ ಭಾವವೇ ಈ ಎಲ್ಲ ಒಂದು ಸಂಕಷ್ಟಗಳಿಂದ ನಿನ್ನನ್ನು ಹೊರತರಲು ಸಹಾಯ ಮಾಡುತ್ತದೆ ಕಂದ. ಹಾಗಾಗಿ ನಿನ್ನ ಬಗ್ಗೆ, ನಿನ್ನ ಹಣೆಯ ಬರಹದ ಬಗ್ಗೆ, ನಿನ್ನ ಭಾಗ್ಯದ ಬಗ್ಗೆ, ನಿನಗೆ ಈಗ ಸಿಕ್ಕಿರುವ ಜೀವನದ ಬಗ್ಗೆ, ವ್ಯಕ್ತಿಯ ಬಗ್ಗೆ, ವಂಚನೆಯ ಬಗ್ಗೆ ಯಾವುದರ ಬಗ್ಗೆಯೂ ನೀನು ಅಲ್ಲಗಳೆಯಬೇಡ, ದೂರು ನೀಡಬೇಡ. ಏಕೆಂದರೆ ಇದು ನಿನ್ನದೇ ಆದ ಕರ್ಮಗಳ ಫಲವಾಗಿದೆ ಕಂದ. ನನಗೆ ಏಕೆ ಹೀಗಾಯಿತು, ನನ್ನ ಜೀವನವೇ ಏಕೆ ಹೀಗಾಯಿತು ಎಂದು ಯೋಚಿಸುವ ಬದಲು ಹೀಗೆ ಯೋಚಿಸುತ್ತೀಯ, ಇವೆಲ್ಲವೂ ನನ್ನ ಉದ್ಧಾರಕ್ಕಾಗಿಯೇ ಬಂದಿತ್ತು ಎಂದು. ನನ್ನದೇ ಆದ ಆತ್ಮದ ಉದ್ದೇಶವನ್ನು ಪೂರೈಸಿಕೊಳ್ಳಲು ಇವೆಲ್ಲವೂ ನನಗೆ ಸಹಾಯ ಮಾಡುತ್ತಿವೆ, ದಾರಿ ತೋರಿಸುತ್ತಿವೆ ಎಂದು. ಆಗ ನಿನ್ನ ಮನದಲ್ಲಿ ಮೂಡುತ್ತಿದ್ದ ಅನೇಕ ರೀತಿಯ ಪ್ರಶ್ನೆಗಳು ನಿಧಾನವಾಗಿ ಶಾಂತವಾಗುತ್ತವೆ. ಏಕೆಂದರೆ ಅದರ ಉತ್ತರ ನಿನಗೆ ಸಿಕ್ಕಿರುತ್ತದೆ, ಶಬ್ದಗಳಲ್ಲ, ಅದು ಒಂದು ಅನುಭವದ ಮೂಲಕ. ಆಗ ನಿನ್ನ ವಿಶ್ವಾಸ ಭಗವಂತನಲ್ಲಿ ಇನ್ನಷ್ಟು ಆಳವಾಗುತ್ತದೆ. ಆಗ ನಿನ್ನ ಮತ್ತೆ ಆ ಭಗವಂತನ ಸಂಪರ್ಕ ಅವಿನಾಭಾವ ಸಂಪರ್ಕವಾಗುತ್ತದೆ. ಆಗ ಆ ಭಗವಂತನ ಮಾರ್ಗದರ್ಶನ ಅನುಚಿತವಾದ ಸಮಯದಲ್ಲಿ ನಿನಗೆ ಸಿಗುತ್ತದೆ. ನಿನ್ನನ್ನು ಉಚಿತವಾದ ಸ್ಥಾನ, ಮಾನವ, ಗೌರವದ ಕಡೆ ಒಯ್ಯುತ್ತದೆ ಕಂದ. ನಿನ್ನ ವಿಶ್ವಾಸ ಭಗವಂತನಲ್ಲಿ ಇನ್ನಷ್ಟು ಆಳವಾಗುತ್ತಿದ್ದಂತೆ ಈಗ ನಿನಗೆ ನಿನ್ನ ಪ್ರತಿ ಪ್ರಶ್ನೆಯ ಉತ್ತರ ಬೇಕಾಗಿರುವುದಿಲ್ಲ. ಏಕೆಂದರೆ ನಿನಗೆ ಭರವಸೆ ಇದೆ, ಸರಿಯಾದ ಸಮಯಕ್ಕೆ ಎಲ್ಲವೂ ಸಿಗುತ್ತದೆ, ತಿಳಿಯುತ್ತದೆ ಎಂದು. ನೀನು ನಿನ್ನ ಮಾರ್ಗದಲ್ಲಿ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಾಗುತ್ತೀಯ. ಯಾವುದರಲ್ಲೂ ಭಯ, ಆತಂಕವಿಲ್ಲದೆ ಪೂರ್ಣ ಭಾವದ ಶರಣಾಗತಿಯ ಭಾವದಿಂದ ಯಾರು ನನ್ನಲ್ಲಿ ನಂಬಿಕೆ ಇಟ್ಟು ನನ್ನ ಅಧೀನರಾಗುತ್ತಾರೋ, ನನ್ನ ಶರಣದಲ್ಲಿ ಬರುತ್ತಾರೋ, ಖಂಡಿತ ಅವರ ಭಯ, ಆತಂಕ ಎಲ್ಲವೂ ನಾನು ನಿವಾರಣೆ ಮಾಡುತ್ತೇನೆ. ವಾಸ್ತವ ಸತ್ಯದ ಪರಿಚಯ ಮಾಡಿಸಿ ಅವರಿಗೆ ಏನು ಬೇಕೋ ಅದೆಲ್ಲವೂ ಶಾಂತಿ, ನೆಮ್ಮದಿ, ಆರೋಗ್ಯ, ಸಂತೋಷ ಎಲ್ಲ ಭಾಗ್ಯವನ್ನು ಕರುಣಿಸುತ್ತೇನೆ. ಏಕೆಂದರೆ ಆ ಭಾಗ್ಯವನ್ನು ನಾನೆಂದಿಗೂ ಕಸಿದುಕೊಂಡಿರುವುದಿಲ್ಲ. ಅದು ನಿನ್ನೆದುರಿಗೆ ಇರುತ್ತದೆ, ಆದರೆ ಅದನ್ನು ತಲುಪುವ ದಾರಿ ನಿನಗೆ ತಿಳಿದಿರುವುದಿಲ್ಲ. ಆ ದಾರಿಯನ್ನು ನಾನು ಕಲ್ಲು, ಮುಳ್ಳು, ಏರಿಳಿತಗಳ ಮಧ್ಯೆಯೇ ನಿನ್ನನ್ನು ಕರೆದುಕೊಂಡು ಸುರಕ್ಷಿತವಾಗಿ ಆ ಜಾಗವನ್ನು ಸೇರಿಸುತ್ತೇನೆ. ಈ ಕಲ್ಲು, ಮುಳ್ಳು, ಏರಿಳಿತ ನಿನ್ನದೇ ಆದ ಕರ್ಮಗಳ ಫಲವಾಗಿರುತ್ತದೆ. ಅವುಗಳನ್ನೂ ಕೂಡ ನಾನು ನನ್ನದೇ ಆದ ರೀತಿಯಲ್ಲಿ ನಿನಗೆ ದಾಟಲು ಸಹಾಯ ಮಾಡುತ್ತೇನೆ ಕಂದ. ಈಗ ನೀನು ನನ್ನನ್ನು ಅರ್ಥ ಮಾಡಿಕೊಂಡಿರುವೆ, ನಿನ್ನ ಮಾತಿಗೆ ಉತ್ತರ ನಾನು ನೀಡಿರುವೆ ಎಂದ ಮೇಲೆ ನಿನ್ನ ಮನಸ್ಸು ಶಾಂತವಾಗುತ್ತದೆ. ಯೋಚಿಸಬೇಡ, ನಿನ್ನ ಯೋಜನೆ ನನ್ನ ಯೋಜನೆಯಾಗಿದೆ. ಖಂಡಿತ ನಿನ್ನ ಹೃದಯ ಶಾಂತವಾಗುತ್ತದೆ, ಹಗುರವಾಗುತ್ತದೆ. ನಿನ್ನ ಜೀವನ ಈಗ ಒಂದು ಒಳ್ಳೆಯ ಪೂರ್ಣತೆಯ ಕಡೆ ಸಾಗುತ್ತಿದೆ ಕಂದ. ಅರ್ಥ ಮಾಡಿಕೊಳ್ಳುತ್ತೀಯ ನೀನು ನಿನ್ನನ್ನು ಹಾಗೂ ಈ ಜಗತ್ತನ್ನು, ನನ್ನನ್ನು. ಅಂದ ಮೇಲೆ ನಿನಗೆ ಬೇಕಾದದ್ದೆಲ್ಲವೂ ನಾನು ನಿನಗೆ ನೀಡುತ್ತೇನೆ. ಆದರೆ ವೇಗದಲ್ಲಲ್ಲ, ನಿನ್ನನ್ನು ನೀನು ಅರಿತುಕೊಂಡ ಮೇಲೆ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನನ್ನ ಜೊತೆ, ಈ ಜೀವನದ ಜೊತೆ
ಶಾಂತವಾದ ಪ್ರಯಾಣವನ್ನು ಮುಂದುವರಿಸಿದಾಗಲೇ ನಿನಗೆ ಬೇಕಾದುದೆಲ್ಲವೂ ನಿನಗೆ ಸಿಗುತ್ತದೆ ಕಂದ. ಶಾಂತವಾಗಿರು. ನಿನ್ನ ಜೊತೆ ನಾನಿದ್ದೇನೆ. ನಿನ್ನ ಸಾಯಿಯ ಆಶೀರ್ವಾದ ಎಂದಿಗೂ ನಿನ್ನ ಜೊತೆ ನಿನ್ನನ್ನು ಸಂರಕ್ಷಿಸುತ್ತಾ ಮುಂದೆ ಸಾಗುತ್ತದೆ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.